ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೀಮಾಸ್ ಕ್ರಿಯೇಟಿವ್ ವರ್ಲ್ಡ್. ಸ್ಕಿಪ್ ಮಾಡಬೇಡಿ. ಈ ರೀತಿ ಬ್ಯೂಟಿಫುಲ್ ಆಗಿರೋ ಬ್ಲೌಸ್ ಟಾಸನ್ನು 2 ಮಿನಿಟ್ಸಲ್ಲಿ ಮಾಡ್ಬೋದು. ಹೌದು, 2 ಮಿನಿಟ್ಸಲ್ಲಿ ನ್ಯೂ ಬ್ಲೌಸ್ಗೆ ನ್ಯೂ ಡಿಸೈನ್ ಟಾಸಲ್ಸ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು ಫಸ್ಟ್ ಒನ್ ಟಾಸಲ್ನ ಹೇಗೆ ರೆಡಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಇಲ್ಲಿ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ಫಸ್ಟ್ ಒನ್ನು 4.5 ಸೆಂಟಿಮೀಟ್ರು, ಸೆಕೆಂಡು 3.5 ಸೆಂಟಿಮೀಟ್ರು, ಮೂರನೇದು 2.5 ಸೆಂಟಿಮೀಟ್ರು ಕಟ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ನಾನು ಸೈಡಲ್ಲಿ ಹೇಗೆ ಫೋಲ್ಡ್ ಮಾಡಿದ್ದೀನಿ ಅದೇ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟು ಮಧ್ಯದಲ್ಲಿ ಪೈಪಿಂಗ್ ಥ್ರೆಡ್ನ ಇಟ್ಬಿಟ್ಟು ಸೈಡಲ್ಲಿ ಮತ್ತೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಎಷ್ಟು ಈಸಿಯಾಗಿ 2 ಮಿನಿಟ್ಸಲ್ಲಿ ರೆಡಿ ಮಾಡ್ಬೋದು. ಬ್ಯೂಟಿಫುಲ್ಲಾಗೂ ಇದೆ ಮತ್ತು ಟ್ರೆಂಡಿಂಗಲ್ಲೂ ಇರೋವಂತಹ ಟಾಸಲ್ಲು. ಬ್ರೈಡಲ್ ಬ್ಲೌಸ್ಗಂತೂ ಸೂಪರ್ ಮ್ಯಾಚ್ ಆಗುತ್ತೆ. ಇದೇ ರೀತಿ ಸೆಕೆಂಡ್ ಟಾಸಲ್ನು ನಾನು ಹೇಗೆ ರೆಡಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಬನ್ನಿ. ಇಲ್ಲಿ ಫಸ್ಟು 4 ಸೆಂಟಿಮೀಟರ್ದು ಒಂದು ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ನೆಕ್ಸ್ಟು 2.5 ಸೆಂಟಿಮೀಟರ್ದು 3 ಫ್ಯಾಬ್ರಿಕ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದು ಒಂದು ಕಲರ್ ಇದೆ, ಇನ್ನೊಂದು ಚೇಂಜ್ ಕಲರು. ಸೇಮ್ ನಾನು ಹೇಗೆ ಇಟ್ಟಿದ್ದೀನೋ ನೀವು ಹಾಗೆ ಇಟ್ಬಿಟ್ಟು ಮಿಡಲಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಮಿಡಲಲ್ಲಿ 3 ಪೀಸಸ್ದು ಜಾಯಿಂಟಾಗಿ ಸ್ಟಿಚ್ ಬಿದ್ದಿದೆಯಾ ಇಲ್ವಾ ಅನ್ನೋದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ನಾನು ಹೇಗೆ ತಿರುಗಿಸಿ ಅದ್ರ ಮಧ್ಯ ಪೈಪಿಂಗ್ ಥ್ರೆಡ್ನ ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡು ನೀವು ಸಹ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟು ಟರ್ನ್ ಮಾಡಿದಾಗ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನೋಡಿ. ಒಂದ್ರಿಗಿಂತ ಒಂದು ಟಾಸಲು ಬ್ಯೂಟಿಫುಲ್ಲಾಗಿದೆ. ಇದೇ ಥರ ಇನ್ನೊಂದು ಟಾಸಲ್ನು ನಾವು ಹೇಗೆ ರೆಡಿ ಮಾಡೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು ಇಲ್ಲಿ ಲಾಂಗ್ ಫ್ಯಾಬ್ರಿಕ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ತಗೊಳ್ಳಿ. ತುಂಬ ಲೆಂತ್ ತಗೊಂಡು ಸ್ಟಿಚ್ ಮಾಡುವಾಗ ಸ್ವಲ್ಪ ದಪ್ಪ ಥರ ಕಾಣುತ್ತೆ. ಸೊ ಅದಕ್ಕೆ ತುಂಬ ಲೆಂತಾಗಿ ತೊಗೊಳಕ್ಕೆ ಹೋಗಬೇಡಿ. ಸೇಮ್ ಹೀಗೇ ಸೈಡಲ್ಲಿ ಸ್ಟಿಚ್ ಮಾಡಿಕೊಂಡು ಕೈಲಿ ಸೂಜಿಲಿ ನಾವು ಸ್ಟಿಚ್ ಹಾಕ್ಕೋಬೇಕು. ಮತ್ತು ಮಧ್ಯದಲ್ಲಿ ನಾವು ಪೈಪಿಂಗ್ ಟ್ಯಾಗ್ನ ನುಗ್ಸಿ ತೆಗಿಬೇಕು. ಅದಕ್ಕೂ ಸೇರಿಸ್ಬಿಟ್ಟು ಸ್ಟಿಚ್ ಹಾಕ್ಕೋಬೇಕು. ನೆಕ್ಸ್ಟು 4 ಮೀಟರ್ದು ಫ್ಯಾಬ್ರಿಕ್ ತಗೊಂಡು ಅದಕ್ಕಿಂತ ಸ್ವಲ್ಪ ಮೇಲೆ ಹೀಗೆ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟ್ ಅದನ್ನು ಉಲ್ಟಾ ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಒಂದ್ರಿಗಿಂತ ಒಂದು ಸೂಪರಾಗಿ ಉಂಟು. ಇದೇ ರೀತಿಯ ಇನ್ನಷ್ಟು ವೀಡಿಯೋಗೋಸ್ಕರ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.